ವಿಸಿಡಿ ನಂಬರ್ 1677, ಕಾಕರ್ಬಿಟ್ಟ, ನೇಪಾಲ್. ಫಸ್ಟ್ ಪಾರ್ಟ್. ಮುರಳಿ ತಾರೀಖ್ 25/2/1968. ನುಡಿಸಿರುವಂಥ ತಾರೀಖ್ 8/7/2012. प्रातः क्लास चल रहा था 25 फरवरी 1968। दूसरे पेज के आदि में बात चल रही थी। ಎರಡನೇ ಪೇಜಿನ ಆದಿಯಲ್ಲಿ ಮಾತು ನಡೀತಾ ಇತ್ತು. जो निवृत्ति मार्ग वाले हठयोगी आदि हैं, ಯಾರು ನಿವೃತ್ತಿ ಮಾರ್ಗದ ಹಠಯೋಗಿಗಳು ಇತ್ಯಾದಿಗಳಿದ್ದಾರೆ, जो हठ योग सिखलाते हैं, ಯಾರು ಹಠಯೋಗವನ್ನು ಕಲಿಸ್ತಾರೆ, उनसे कोई की गति सदगति नहीं होती है। ಅವರಿಂದ ಯಾರ್ದು ಗತಿ ಸದ್ಗತಿ ಆಗೋದಿಲ್ಲ. उनसे तो और ही गिरते जाते हैं। ಅವರಿಂದ ಅಂತೂ ಇನ್ನೂ ಜಾಸ್ತಿ ಬೀಳ್ತಾ ಹೋಗ್ತಾರೆ. तुम्हारी बुद्धि में है ನಿಮ್ಮ ಬುದ್ಧಿಯಲ್ಲಿದೆ कि ये झाड़ कैसे बढ़ता है, ಈ ವೃಕ್ಷ ಯಾವ ಥರ ಹೆಚ್ಚಾಗುತ್ತೆ और कैसे ऐड होते जाते हैं। ಮತ್ತೆ ಯಾವ ಥರ ಆ್ಯಡ್ ಆಗ್ತಾ ಹೋಗ್ತಾರೆ. ऐसा झाड़ तो कोई भी निकाल नहीं सकता। ಈ ಥರ ವೃಕ್ಷ ಅಂತೂ ಯಾರು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. क्योंकि कोई की बुद्धि में रचना के आदि मध्य अंत की नॉलेज है ही नहीं। ಯಾಕೆಂದರೆ ಯಾರ ಬುದ್ಧಿಯಲ್ಲೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನನೇ ಇಲ್ಲ. इसलिए बाबा ने कहा था, ಅದಕ್ಕೋಸ್ಕರ ಬಾಬಾ ಹೇಳಿದ್ರು, ये भी लिखो कि हमने रचयिता द्वारा रचयिता और रचना के आदि मध्य अंत का नॉलेज पाया है। ಅದಕ್ಕೋಸ್ಕರ ಬಾಬಾ ಹೇಳಿದ್ರು ಏನಂತ, ಇದನ್ನು ಸಹ ಬರೀರಿ. ಏನಂತ, ನಾವು ರಚಯಿತನ ಮುಖಾಂತರ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಅಂತ. हम समझा सकते हैं ನಾವಂತೂ ತಿಳಿಸ್ಬೋದಾಗಿದೆ कि रचयिता कौन है, ಅಂದರೆ ರಚಯಿತ ಯಾರಾಗಿದ್ದಾರೆ, और उनकी रचना का आदि मध्य अंत क्या है। ಮತ್ತೆ ಅವರ ರಚನೆಯ ಆದಿ ಮಧ್ಯ ಅಂತ್ಯ ಏನಾಗಿದೆ. वो हठयोगी गुरु तो ಆ ಹಠಯೋಗಿ ಗುರುಗಳಂತೂ न रचयिता को जानते हैं न रचना को जानते हैं। ಅವರಂತೂ ನಾ ರಚಯಿತನ ತಿಳ್ಕೊತಾರೆ ಅಥವಾ ರಚನೆಯನ್ನು ಸಹ ತಿಳ್ಕೊಳ್ಳೋದಿಲ್ಲ. अगर परंपरा से ये ज्ञान चला आता होता ಒಂದ್ ವೇಳೆ ಪರಂಪರಾದ ಆಧಾರದ ಮೇಲೆ ಜ್ಞಾನ ನಡೀತಾ ಬಂದಿದ್ರೆ तो वो बतावे ना, ಮತ್ತೆ ಅವ್ರು ಹೇಳ್ಬೇಕಲ್ವಾ, सिवाय तुम ब्रह्मा कुमार कुमारियों के और कोई बता ही नहीं सकता। ಕೇವಲ ನೀವು ಬ್ರಹ್ಮಕುಮಾರ್ ಕುಮಾರಿಯರನ್ನ ಬಿಟ್ಟು ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. तुम जानते हो कि हम ब्राह्मणों को ही परमपिता परमात्मा पढ़ाते हैं। ನೀವು ತಿಳ್ಕೊಂತೀರಾ, ನಾವು ಬ್ರಾಹ್ಮಣರು ಯಾರಿದ್ದೀವಿ, ನಮಗೆ ಪರಂಪಿತ ಪರಮಾತ್ಮ ಓದಿಸ್ತಾರೆ. उन ब्राह्मणों को नहीं पढ़ाते हैं। ಆ ಬ್ರಾಹ್ಮಣರಿಗೆ ಓದಿಸೋದೇ ಇಲ್ಲ. जो अपन को कहते तो हैं कि हम ब्राह्मण हैं, ಅವರು ಸ್ವಯಂಗೆ ಹೇಳೋದಂತ ಹೇಳ್ತಾರೆ, ನಾವು ಬ್ರಾಹ್ಮಣರಾಗಿದ್ದೀವಿ ಅಂತ, परंतु बता ही नहीं सकते ಆದರೆ ಹೇಳಲಿಕ್ಕೆ ಆಗಲ್ಲ कि वो ब्रह्मा की औलाद ब्राह्मण कैसे हैं। ಅವರು ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಯಾವ ರೀತಿ ಆಗಿದ್ದಾರೆ, उनका ब्रह्मा कहाँ है। ಅವರು ಬ್ರಹ್ಮ ಎಲ್ಲಿದ್ದಾರೆ. कहेंगे सूक्ष्म वतन में है, ಹೇಳ್ತಾರೆ ಸೂಕ್ಷ್ಮ ವತನದಲ್ಲಿದ್ದಾರೆ.
तो तुम्हारा ब्रह्मा सूक्ष्म वतन में है, तुम यहाँ कहाँ से आ गए? ಮತ್ತೆ ನಿಮ್ಮ ಬ್ರಹ್ಮ ಸೂಕ್ಷ್ಮವತನದಲ್ಲಿದ್ದಾರೆ ಅಂದರೆ ಮತ್ತೆ ನೀವು ಇಲ್ಲಿ ಎಲ್ಲಿಂದ ಬಂದ್ಬಿಟ್ಟಿದ್ದೀರಾ? हम ब्राह्मणों का ही उत्तम ऊंच धर्म है। ನಮ್ಮ ಬ್ರಾಹ್ಮಣರದ್ದೇ ಇದು ಉತ್ತಮವಾಗಿರುವಂಥ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಧರ್ಮ ಆಗಿದೆ. तो चित्र भी दिखाना चाहिए। ಮತ್ತೆ ಚಿತ್ರವನ್ನು ಸಹ ತೋರಿಸಬೇಕಾಗಿದೆ. चित्र बगैर किसी की बुद्धि में बैठेगा नहीं। ಚಿತ್ರ ಇಲ್ಲದೆ ಯಾರ ಬುದ್ಧಿಯಲ್ಲೂ ಕುತ್ಕೊಳ್ಳೋದೇ ಇಲ್ಲ. और ये चित्र बहुत बड़े बड़े होने चाहिए। ಮತ್ತೆ ಈ ಚಿತ್ರಗಳು ತುಂಬಾ ದೊಡ್ಡ ದೊಡ್ಡದಾಗಿರ್ಬೇಕಾಗಿದೆ. ये विराट धर्मों का झाड़ है। ಇದು ವಿರಾಟ ಧರ್ಮದ ವೃಕ್ಷ ಆಗಿದೆ. कैसे बढ़ता है ये भी समझाया है। ಇದು ಯಾವ ತರ ವೃದ್ಧಿಯನ್ನು ಪಡೆಯುತ್ತೆ ಇದನ್ನು ಸಹ ತಿಳಿಸಿದ್ದಾರೆ. आगे तो कहते थे हम आत्मा सो परमात्मा। ಮೊದಲಂತೂ ಹೇಳ್ತಾ ಇದ್ರು ನಾವು ಆತ್ಮ ಸೋ ಪರಮಾತ್ಮ ಅಂತ. और परमात्मा सो हम आत्मा। ಮತ್ತೆ ಪರಮಾತ್ಮ ಸೋ ಹಮ್ ಆತ್ಮ ಅಂದ್ರೆ ನಾವು ಸಹ ಆತ್ಮ. अभी बाप ने उनका भी अर्थ बताया है। ಇವಾಗ ತಂದೆ ಅದರದ್ದು ಸಹ ಅರ್ಥವನ್ನ ಹೇಳಿದ್ದಾರೆ. कि हर आत्मा सो परमात्मा नहीं होती है। ಅಂದ್ರೆ ಪ್ರತಿಯೊಂದು ಆತ್ಮ ಸೋ ಪರಮಾತ್ಮ ಆಗಿರೋದಿಲ್ಲ. और परमात्मा कोई हर आत्मा में नहीं आता है। ಮತ್ತೆ ಪರಮಾತ್ಮ ಯಾರೇ ಎಲ್ಲ ಆತ್ಮಗಳಲ್ಲೂ ಬರೋದಿಲ್ಲ. परमात्मा कोई सर्वव्यापी नहीं है। ಪರಮಾತ್ಮ ಯಾರು ಸರ್ವವ್ಯಾಪಿ ಆಗಿಲ್ಲ. वो तो एक व्यापी होकर प्रत्यक्ष होता है। ಅವರಂತೂ ಏಕವ್ಯಾಪಿ ಆಗ್ಬಿಟ್ಟು ಪ್ರತ್ಯಕ್ಷ ಆಗ್ತಾರೆ. एक आत्मा क्या ही गायन है, आत्मा सो परमात्मा। ಒಬ್ಬರೇ ಆತ್ಮನ ಗಾಯನ ಇದೆ, ಆತ್ಮ ಸೋ ಪರಮಾತ್ಮ ಅಂತ. और जिसका गायन है ಮತ್ತೆ ಯಾರ್ದು ಗಾಯನೇ ಇದೆ उसी का नाम शिवा भोक्ता के साथ जोड़ा जाता है। ಅವ್ರ ಹೆಸರನ್ನೇ ಶಿವ ಯಾರಿದ್ದಾರೆ ಅಭೋಕ್ತ ಅವ್ರ ಜೊತೆ ಸೇರಿಸಲಾಗುತ್ತೆ. 33 करोड़ देवताओं में से 33 ಕೋಟಿ ದೇವತೆಗಳಲ್ಲಿ कोई का नाम परमपिता परमात्मा के साथ नहीं जोड़ा जाता। ಯಾರ ಹೆಸರನ್ನು ಪರಮಪಿತ ಪರಮಾತ್ಮನ ಜೊತೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. कहते ही हैं शिव शंकर भोलानाथ। ಹೇಳ್ತಾರೆ ಶಿವಶಂಕರ್ ಭೋಲೆನಾಥ್ ಅಂತ. इस समय हम सभी ब्राह्मण हैं। ಈ ಸಮಯದಲ್ಲಿ ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೀವಿ. फिर हम सो देवता बनेंगे नई दुनिया में। ಮತ್ತೆ ನಾವೇ ದೇವತೆಗಳಾಗ್ತೀವಿ ಹೊಸ ಪ್ರಪಂಚದಲ್ಲಿ. अभी हम पुरुषोत्तम संगम युग पर हैं। ಇವಾಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀವಿ. अर्थात ये पुरुषोत्तम बनने का संगम युग है। ಅಂದ್ರೆ ಇದು ಪುರುಷೋತ್ತಮರಾಗುವಂತ ಸಂಗಮ ಯುಗ ಆಗಿದೆ. हर एक नर नारी ಪ್ರತಿಯೊಬ್ಬ ನರನಾರಿ पुरुषोत्तम बन रहा है। ಪುರುಷೋತ್ತಮರಾಗ್ತಾ ಇದ್ದಾರೆ. नर से नारायण जैसा और नारी से लक्ष्मी जैसा बन रहा है। ನರನಿಂದ ನಾರಾಯಣ ಮತ್ತೆ ನಾರಿಯಿಂದ ಲಕ್ಷ್ಮಿ ತರ ಆಗ್ತಾ ಇದ್ದಾರೆ. ये सब तुम ही समझा सकते हो। ಇದನ್ನೆಲ್ಲ ನೀವೇ ತಿಳಿಸಬಹುದಾಗಿದೆ. रचयिता और रचना का अर्थ है
ರಚಯಿತ ಮತ್ತು ರಚನೆಯ ಅರ್ಥ. ओम का अर्थ ಓಂ ಶಬ್ದದ ಅರ್ಥ और हमसो का अर्थ। ಮತ್ತು ಹಂಸು ಅನ್ನೋ ಶಬ್ದದ ಅರ್ಥ. ओम मन हम आत्मा, ಓಂ ಅಂದ್ರೇನೆ ನಾವು ಆತ್ಮ. आ उ मा, ಅಂದರೆ ಆ ಊ ಮ. आ से ब्रह्मा, ಆ ಇಂದ ಬ್ರಹ್ಮ, उ से विष्णु, ಊ ಇಂದ ವಿಷ್ಣು, मा से महेश। ಮಾ ಇಂದ ಮಹೇಶ್. तीनों का कर्तव्य ಮೂರು ಆತ್ಮಗಳ ಕರ್ತವ್ಯ हर एक आत्मा करती है। ಪ್ರತಿಯೊಬ್ಬ ಆತ್ಮಗಳು ಸಹ ಮಾಡ್ತಾರೆ. दिव्य गुणों की स्थापना करती है। ದಿವ್ಯ ಗುಣಗಳ ಸ್ಥಾಪನೆಯನ್ನ ಮಾಡ್ತಾರೆ. विष्णु के रूप में पालना करती है ವಿಷ್ಣುವಿನ ರೂಪದಲ್ಲಿ ಪಾಲನೆ ಮಾಡ್ತಾರೆ. दिव्य गुणों की। ದಿವ್ಯ ಗುಣಗಳ ಪಾಲನೆ सतयुग त्रेता में और ಸತ್ಯುಗ ತ್ರೇತಾಯುಗದಲ್ಲಿ ದಿವ್ಯ ಗುಣಗಳ ಪಾಲನೆಯನ್ನ ಮಾಡ್ತಾರೆ. महेश के रूप में विनाश भी करती है दुर्गुणों का, दुर्गुणियों का। ಮತ್ತೆ ಮಹೇಶನ ರೂಪದಲ್ಲಿ ವಿನಾಶನೂ ಮಾಡ್ತಾರೆ. ದುರ್ಗುಣಗಳ ವಿನಾಶ ಮಾಡ್ತಾರೆ. ಆ ದುರ್ಗುಣ ಇರುವಂಥ ಮನುಷ್ಯರ ವಿನಾಶವನ್ನ ಮಾಡ್ತಾರೆ. तो पहले आत्मा ओम, ಮತ್ತೆ ಮೊದಲು ಆತ್ಮ ಓಂ ಆಗಿದೆ, फिर ये शरीर है। ಮತ್ತೆ ಈ ಶರೀರ ಆಗಿದೆ. आत्मा अविनाशी है ಆತ್ಮ ಅವಿನಾಶಿ ಆಗಿದೆ, और ये शरीर विनाशी है। ಮತ್ತೆ ಈ ಶರೀರ ವಿನಾಶಿ ಆಗಿದೆ. हम ये शरीर धारण करके ಮತ್ತೆ ನಾವು ಈ ಶರೀರವನ್ನು ಧಾರಣೆ ಮಾಡಿಕೊಂಡು फिर पार्ट बजाते हैं। ಮತ್ತೆ ನಾವು ಪಾತ್ರವನ್ನು ಮಾಡ್ತೀವಿ. इसको कहा जाता है आत्माभिमानी। ಇದಕ್ಕೆ ಹೇಳಲಾಗುತ್ತೆ ಆತ್ಮಾಭಿಮಾನಿ. हम आत्मा ने ये फलाना नाम लिया है। ನಾವು ಆತ್ಮಗಳು ಈ ಹೆಸರನ್ನ ತಗೊಂಡಿದ್ದೀವಿ. हम आत्मा में फलाना फलाना पार्ट बजाते हैं। ನಾವು ಆತ್ಮಗಳು ಈ ಪಾತ್ರವನ್ನು ಮಾಡ್ತೀವಿ. ये अभी संगम युग में तुमको पता पड़ता है। ಇದು ಇವಾಗ ಸಂಗಮ ಯುಗದಲ್ಲೇ ನಿಮಗೆ ಗೊತ್ತಾಗುತ್ತೆ. कि हम आत्मा इस सृष्टि रूपी रंगमंच पर ಅಂದರೆ ನಾವು ಆತ್ಮಗಳು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ कैसे कैसे 84 जन्म लेकर पार्ट बजाते हैं। ಯಾವ್ಯಾವ ರೀತಿ 84 ಜನ್ಮಗಳನ್ನು ತಗೊಂಡು ಪಾತ್ರವನ್ನ ಮಾಡ್ತೀವಿ. हम आत्मा यह काम करते हैं। ನಾವು ಆತ್ಮಗಳು ಈ ಕಾರ್ಯವನ್ನ ಮಾಡ್ತೀವಿ. हम आत्मा परमात्मा के बच्चे हैं। ನಾವು ಆತ್ಮಗಳು ಪರಮಾತ್ಮನ ಮಕ್ಕಳಾಗಿದ್ದೀವಿ. कितना वंडरफुल ज्ञान है। ಎಷ್ಟು ವಂಡರ್ಫುಲ್ ಜ್ಞಾನ ಆಗಿದೆ. और ये ज्ञान बाप में ही है, ಮತ್ತೆ ಈ ಜ್ಞಾನ ತಂದೆಯಲ್ಲೇ ಇದೆ. इसलिए बाप को ही बुलाते हैं। ಅದಕ್ಕೋಸ್ಕರ ತಂದೆಗೆ ಕರೀತಾರೆ. बाप ही है ज्ञान का सागर। ತಂದೆನೇ ಆಗಿದ್ದಾರೆ ಜ್ಞಾನದ ಸಾಗರ. उनकी भेंट में ಅವರ ಹೋಲಿಕೆಯಲ್ಲಿ बाकी सब है अज्ञान के सागर, भक्ति मार्ग के गुरु लोग। ಮಿಕ್ಕಿದವರೆಲ್ಲರೂ ಆಗಿದ್ದಾರೆ ಅಜ್ಞಾನದ ಸಾಗರ, ಭಕ್ತಿ ಮಾರ್ಗದ ಗುರುಗಳು. ये गुरु जब से आते हैं ಈ ಗುರುಗಳು ಯಾವಾಗಿನಿಂದ ಬರ್ತಾರೆ तो घोर अंधियारा होता जाता है। ಅವಾಗ ತುಂಬಾ ಜಾಸ್ತಿ ಕತ್ಲಾಗ್ತಾ ಹೋಗುತ್ತೆ. फिर जब बाप आते हैं ಮತ್ತೆ ಯಾವಾಗ ತಂದೆ ಬರ್ತಾರೆ तो
तो घोर सोझरा हो जाता है। ಆವಾಗ ತುಂಬ ಜಾಸ್ತಿ ಪ್ರಕಾಶ ಆಗೋಗುತ್ತೆ. आधा कल्प है ज्ञान ಅರ್ಧ ಕಲ್ಪ ಆಗಿದೆ ಜ್ಞಾನ, और आधा कल्प है अज्ञान। ಮತ್ತೆ ಅರ್ಧ ಕಲ್ಪ ಆಗಿದೆ ಅಜ್ಞಾನ. अज्ञान अर्थात अंधेरा, ಅಜ್ಞಾನ ಅಂದ್ರೇನೆ ಕತ್ಲು. ये भक्ति मार्ग का अंधेरा है। ಇದು ಭಕ್ತಿ ಮಾರ್ಗದ ಕತ್ಲಾಗಿದೆ. अज्ञान भक्ति मार्ग को कहा जाता है। ಅಜ್ಞಾನ ಅಂತ ಭಕ್ತಿ ಮಾರ್ಗಕ್ಕೆ ಹೇಳಲಾಗುತ್ತೆ. परंतु ये बात भी कोई समझते नहीं है ಆದರೆ ಈ ಮಾತನ್ನು ಯಾರು ತಿಳ್ಕೊಳ್ಳೋದಿಲ್ಲ. कि भक्ति अज्ञान है, ಭಕ್ತಿ ಅಜ್ಞಾನ ಆಗಿದೆ, अंधश्रद्धा है। ಅಂಧಶ್ರದ್ಧಾ ಆಗಿದೆ. क्योंकि उनको ज्ञान का पता ही नहीं है। ಯಾಕೆಂದ್ರೆ ಅವರಿಗೆ ಜ್ಞಾನದ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ज्ञान कहा ही जाता है रचयिता द्वारा रचना को जानना। ಜ್ಞಾನ ಅಂತ ಹೇಳಲಾಗುತ್ತೆ ರಚಯಿತನ ಮುಖಾಂತರ ರಚನೆನ ತಿಳ್ಕೊಳ್ಳೋದು. मीडिया कौन बनता है? ಮತ್ತೆ ಮೀಡಿಯಾ ಯಾರು ಆಗ್ತಾರೆ? ज्ञान को जानने के लिए कौन मीडिया बनता है? ಜ್ಞಾನವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಯಾರಾಗ್ತಾರೆ ಮೀಡಿಯಾ? शिव बाप तो है ज्ञान देने वाला, ಶಿವ ತಂದೆ ಅಂತೂ ಆಗಿದ್ದಾರೆ ಜ್ಞಾನವನ್ನ ಕೊಡುವಂತವರು. और आत्माएं नंबरवार हैं ज्ञान लेने वाली। ಮತ್ತೆ ಆತ್ಮಗಳು ನಂಬರ್ ವಾರ್ ಆಗಿದ್ದಾರೆ ಜ್ಞಾನವನ್ನ ತಗೊಳ್ಳೋಂತವರು. शिव बाप को रचयिता नहीं कहेंगे, ಶಿವ ತಂದೆಗೆ ರಚಯಿತ ಅಂತ ಹೇಳೋದಿಲ್ಲ. तो रचयिता रचना के बीच में ಮತ್ತೆ ರಚಯಿತ ಮತ್ತೆ ರಚನೆಯ ಮಧ್ಯದಲ್ಲಿ मीडिया कौन है ज्ञान देने वाला? ಮೀಡಿಯಾ ಯಾರಾಗಿದ್ದಾರೆ ಜ್ಞಾನವನ್ನ ಕೊಡುವಂತವರು? जो मीडिया है ಯಾರು ಮೀಡಿಯಾ ಆಗಿದ್ದಾರೆ जरूर उसमें सारे सृष्टि चक्र का ज्ञान है। ಖಂಡಿತವಾಗಿ ಅವರಲ್ಲಿ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಇದೆ. 500 करोड़ पत्तों का ज्ञान है। 500 ಕೋಟಿ ಎಲೆಗಳ ಜ್ಞಾನ ಇದೆ ಅವರಲ್ಲಿ. वो मीडिया कौन है? ಮತ್ತೆ ಆ ಮೀಡಿಯಾ ಯಾರಾಗಿದ್ದಾರೆ? जिसमें 500 करोड़ पत्तों का ज्ञान है। ಯಾರಲ್ಲಿ 500 ಕೋಟಿ ಎಲೆಗಳ ಜ್ಞಾನ ಇದೆ. डालियों और टहलियों का भी ज्ञान है। ಎಲ್ಲ ರೊಂಬೆ ಕೊಂಬೆಗಳ ಜ್ಞಾನನೂ ಇದೆ. तने का भी ज्ञान है, फलों और फूलों का भी ज्ञान है। ಕಾಂಡದ್ದು ಜ್ಞಾನ ಇದೆ, ಹೂಗಳು ಹಣ್ಣುಗಳ ಜ್ಞಾನನೂ ಇದೆ. वो एक ही है। ಮತ್ತೆ ಅವರು ಒಬ್ಬರೇ ಆಗಿದ್ದಾರೆ. कौन है? ಯಾರಾಗಿದ್ದಾರೆ? मनुष्य सृष्टि का बीज। ಯಾರಾಗಿದ್ದಾರೆ? ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ. बीज में सारा झाड़ समाया हुआ है। ಬೀಜದಲ್ಲಿ ಇಡೀ ವೃಕ್ಷನೇ ಸಮಾವೇಶನೆ ಆಗಿದೆ. ऐसे नहीं कि झाड़ के पत्तों पत्तों में बीज समाया हुआ है। ಆ ಥರ ಅಲ್ಲ, ವೃಕ್ಷದ ಎಲೆಗಳಲ್ಲೂ ಎಲ್ಲ ಎಲೆಗಳಲ್ಲೂ ಬೀಜ ಸಮಾವೇಶನೆ ಆಗಿದೆ, ಆ ಥರ ಅಲ್ಲ. ये राज भक्ति मार्ग की गीता में भी आटे में लून मिसल है। ಈ ರಹಸ್ಯ ಭಕ್ತಿ ಮಾರ್ಗದಲ್ಲೂ ಸಹ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯದ ರೂಪದಲ್ಲಿದೆ. उस गीता में भी बोला है, ಮತ್ತೆ ಆ ಗೀತೆಯಲ್ಲೂ ಸಹ ಹೇಳಿದ್ದಾರೆ, ना हम तेषु ते मयि। ನಾ ಹಂ ತೇಷು ತೇ ಮೈ. मैं उनमें नहीं हूँ, ನಾನು ಅವರಲ್ಲಿಲ್ಲ, परंतु
वो सब मेरे में समाये हुए हैं। ಆದರೆ ಅವರೆಲ್ಲ ನನ್ನಲ್ಲಿ ಸಮಾವೇಶನೆ ಆಗಿದ್ದಾರೆ. इसलिए उनको क्रिएटर कहा जाता है. ಅದಕ್ಕೋಸ್ಕರ ಅವರಿಗೆ ಕ್ರಿಯೇಟರ್ ಅಂತ ಹೇಳಲಾಗುತ್ತೆ. किसने बोला? ಯಾರು ಹೇಳಿದ್ರು? शिव बाबा ने बोला. उनको किसको बोला? ಶಿವಬಾಬಾ ಹೇಳಿದ್ರು. ಅವ್ರಿಗೆ ಅಂತ ಯಾರಿಗೆ ಹೇಳಿದ್ರು? शिव बाबा ने बोला. ಶಿವಬಾಬಾ ಹೇಳಿದ್ರ? उनको क्रिएटर कहा जाता है. किनको? ಅವರಿಗೆ ಕ್ರಿಯೇಟರ್ ಅಂತ ಹೇಳಲಾಗುತ್ತೆ. ಯಾರಿಗೆ? शिव बाबा ने किसके लिए बोला? ಶಿವಬಾಬಾ ಯಾರಿಗೋಸ್ಕರ ಹೇಳಿದ್ರು? उनको क्रिएटर कहा जाता है, इनको नहीं. ಇವರಿಗೆ ಅಂತ ಹೇಳಿಲ್ಲ, ಅವ್ರಿಗೆ ಕ್ರಿಯೇಟರ್ ಅಂತ ಹೇಳಲಾಗುತ್ತೆ ಅಂತ ಹೇಳಿದ್ರು. इनको माने ब्रह्मा को क्रिएटर नहीं कहा जाता. ಇವರಿಗೆ ಅಂದ್ರೆ ಬ್ರಹ್ಮನ್ಗೆ ಕ್ರಿಯೇಟರ್ ಅಂತ ಹೇಳೋದಿಲ್ಲ. ये ब्रह्मा भी क्या है? ಈ ಬ್ರಹ್ಮನು ಸಹ ಏನಾಗಿದ್ದಾರೆ? रचना है या रचयिता है? ರಚನೆ ಆಗಿದಾರ ಅಥವಾ ರಚಯಿತ ಆಗಿದಾರ? ये भी रचना है. ಇವರು ಸಹ ರಚನೆ ಆಗಿದ್ದಾರೆ. क्रिएटर उनको कहा जाता है ಕ್ರಿಯೇಟರ್ ಅಂತ ಅವರಿಗೆ ಹೇಳಲಾಗುತ್ತೆ जो भविष्य में प्रत्यक्ष होने वाला है. ಯಾರು ಭವಿಷ್ಯದಲ್ಲಿ ಪ್ರತ್ಯಕ್ಷ ಆಗುವಂತವರಾಗಿದ್ದಾರೆ. ये वाक्य कब बोला? ಈ ವಾಕ್ಯವನ್ನ ಯಾವಾಗ ಹೇಳಿದ್ರು? 68 में बोला. 68ನೇ ಇಸ್ವಿಯಲ್ಲಿ ಹೇಳಿದ್ರು. उस समय वो रचयिता प्रत्यक्ष नहीं था. ಆ ಸಮಯದಲ್ಲಿ ಆ ರಚಯಿತ ಪ್ರತ್ಯಕ್ಷ ಆಗಿರ್ಲಿಲ್ಲ. ब्राह्मणों की दुनिया में भी प्रत्यक्ष नहीं था. ಬ್ರಾಹ್ಮಣರ ಪ್ರಪಂಚದಲ್ಲೂ ಪ್ರತ್ಯಕ್ಷ ಆಗಿರ್ಲಿಲ್ಲ. भविष्य में प्रत्यक्ष होने वाला है, ಭವಿಷ್ಯದಲ್ಲಿ ಪ್ರತ್ಯಕ್ಷ ಆಗುವಂತವರಾಗಿದ್ದಾರೆ. इसलिए बोला उनको. ಅದಕ್ಕೋಸ್ಕರ ಹೇಳಿದ್ರು ಅವರಿಗೆ ಅಂತ. मनुष्य समझते हैं ಮನುಷ್ಯರು ತಿಳ್ಕೊಂತಾರೆ कि क्रिएटर ने रचना रची है. ಕ್ರಿಯೇಟರ್ ಯಾರಿದ್ದಾರೆ ಅವರೇ ರಚನೆಯನ್ನ ರಚನೆ ಮಾಡಿದ್ದಾರೆ ಅಂತ. नहीं, ये रचना कभी रची नहीं जाती है. ಆ ಥರ ಅಲ್ಲ. ಈ ರಚನೆಯನ್ನ ಯಾವತ್ತೂ ರಚನೆ ಮಾಡ್ಲಿಕ್ಕೆ ಆಗಲ್ಲ. रचयिता भी अनादि है ರಚಯಿತಾನು ಸಹ ಅನಾದಿ ಆಗಿದ್ದಾರೆ और रचना भी अनादि है. ಮತ್ತೆ ರಚನೆನೂ ಸಹ ಅನಾದಿ ಆಗಿದ್ದಾರೆ. तो बाप समझाते हैं ಮತ್ತೆ ತಂದೆ ತಿಳಿಸ್ತಾರೆ ये तो अनादि बना बनाया खेल है. ಇದಂತೂ ಅನಾದಿ ಮಾಡಿ ಮಾಡಲ್ಪಟ್ಟಂತ ಆಟ ಆಗಿದೆ. हम बुलाते ही हैं पतित पावन. ನಾವಂತೂ ಕರಿತೀವಿ ಪತಿತ್ ಪಾವನ ಅಂತ. तो सब पतित हैं. ಮತ್ತೆ ಎಲ್ಲರೂ ಪತಿತರಾಗಿದ್ದಾರೆ. ये सारी सृष्टि ही पतित है. ಈ ಇಡೀ ಸೃಷ್ಟಿನೇ ಪತಿತ ಆಗಿದೆ. मुझे बुलाते भी हैं पतित सृष्टि में. ನನಗಂತೂ ಕರೀತಾರೆ ಈ ಪತಿತ ಸೃಷ್ಟಿಯಲ್ಲಿ कि आकर के पावन बनाओ. ಬಂದ್ಬಿಟ್ಟು ಪಾವನರನ್ನಾಗಿ ಮಾಡಿ ಅಂತ. पावन सृष्टि में तो मुझे बुलाते ही नहीं. ಪಾವನ ಸೃಷ್ಟಿಯಲ್ಲಂತೂ ನೀವು ನಾನು ಕರೆಯೋದೇ ಇಲ್ಲ. तो बताओ ಮತ್ತೆ ಹೇಳಿ कि रचयिता कैसे कहेंगे? ರಚಯಿತ ಅಂತ ಯಾವ ರೀತಿ ಹೇಳಲಾಗುತ್ತೆ? रचयिता तब कहें ರಚಯಿತ ಅಂತ ಅವಾಗ ಹೇಳಲಾಗುತ್ತೆ जबकि प्रलय हो जावे फिर रचें. ಯಾವಾಗ ಪ್ರಲಯ ಆಗೋಗುತ್ತೆ ಅದರ ನಂತರ ಮತ್ತೆ ರಚನೆ ಮಾಡಬೇಕು. तो बाप तो पतित दुनिया को पावन बनाते हैं. ಮತ್ತೆ ತಂದೆ ಅಂತೂ ಪತಿತ ಪ್ರಪಂಚವನ್ನ ಪಾವನವನ್ನಾಗಿ ಮಾಡ್ತಾರೆ. ये जो सारे विश्व का झाड़ है ಇದೇನು ಇಡೀ ವಿಶ್ವದ ವೃಕ್ಷ ಇದೆ
उनके आदि मध्य अंत को तुम मीठे मीठे बच्चे जानते हो। ಅವರ ಆದಿ ಮಧ್ಯ ಅಂತ್ಯವನ್ನು ನೀವು ಮಧುರರಾಗಿರುವಂಥ ಮಕ್ಕಳೇ ತಿಳ್ಕೊತೀರಾ. जैसे माली लोग हर एक बीज और झाड़ को जानते हैं ना, ಯಾವ ಥರ ಮಾಲಿ ಇರ್ತಾರೆ, ತೋಟಗಾರರು ತೋಟವನ್ನು ನೋಡ್ಕೊಳ್ಳುವಂಥವ್ರು, ಅವರಿಗೆ ಪ್ರತಿಯೊಂದು ಬೀಜಗಳ ಬಗ್ಗೆ ಗೊತ್ತಿರುತ್ತೆ ಅಲ್ವಾ ಜ್ಞಾನ. बीज को देखने से सारा झाड़ बुद्धि में आ जाता है। ಬೀಜವನ್ನು ನೋಡಿದ ತಕ್ಷಣ ಇಡೀ ವೃಕ್ಷನೇ ಅವ್ರ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. और ये तो है सारी ह्यूमैनिटी का बीज। ಮತ್ತೆ ಇವರಂತೂ ಆಗಿದ್ದಾರೆ ಇಡೀ ಮನುಷ್ಯ ಸೃಷ್ಟಿಯ ಬೀಜ. उनको दुनिया में कोई नहीं जानते हैं। ಅವರಿಗೆ ಪ್ರಪಂಚದಲ್ಲಿ ಯಾರು ತಿಳ್ಕೊಳ್ಳೋದೇ ಇಲ್ಲ. गाते भी हैं परमपिता परमात्मा, ಗಾಯನೇನು ಸಹ ಮಾಡ್ತಾರೆ ಪರಂಪಿತ ಪರಮಾತ್ಮ. मनुष्य सृष्टि का बीज रूप निराकार है। ಮನುಷ್ಯ ಸೃಷ್ಟಿಯ ಬೀಜರೂಪ ನಿರಾಕಾರ ಆಗಿದ್ದಾರೆ. कहते हैं सत्य चित्त आनंद स्वरूप है। ಹೇಳ್ತಾರೆ ಸತ್ಯ ಚಿತ್ತ ಅಂದ್ರೆ ಆ ಚೈತನ್ಯ ಆನಂದ ಸ್ವರೂಪ ಆಗಿದ್ದಾರೆ ಅಂತ. सत्य भी है, ಸತ್ಯನೂ ಆಗಿದ್ದಾರೆ, चैतन्य भी है, ಚೈತನ್ಯನೂ ಆಗಿದ್ದಾರೆ, और आनंद स्वरूप है। ಮತ್ತೆ ಆನಂದ ಸ್ವರೂಪನೂ ಆಗಿದ್ದಾರೆ. सुख शांति पवित्रता का सागर है। ಸುಖ ಶಾಂತಿ ಪವಿತ್ರತೆಯ ಸಾಗರ ಆಗಿದ್ದಾರೆ. तुम जानते हो ನೀವಂತೂ ತಿಳ್ಕೊಂತೀರಾ कि ये सारा ज्ञान परमपिता परमात्मा इस शरीर के द्वारा ही दे रहे हैं। ಅಂದ್ರೆ ಈ ಎಲ್ಲ ಜ್ಞಾನವನ್ನ ಪರಂಪಿತ ಪರಮಾತ್ಮ ಈ ಶರೀರದ ಮುಖಾಂತರನೇ ಕೊಡ್ತಾ ಇದ್ದಾರೆ. और ये आत्मा ही शरीर के द्वारा पार्ट बजाती है। ಮತ್ತೆ ಈ ಆತ್ಮನೇ ಶರೀರದ ಮುಖಾಂತರ ಪಾತ್ರವನ್ನ ಮಾಡುತ್ತೆ. बाप को करण करावनहार, ತಂದೆಗೆ ಕರನ್ಹಾರ್ ಕರಾವನ್ಹಾರ್ ಅಂತ ಹೇಳಲಾಗುತ್ತೆ. पतित पावन भी कहते हैं। ಮತ್ತೆ ಪತಿತ್ ಪಾವನ ಅಂತಾನೂ ಹೇಳ್ತಾರೆ. करणहार भी है, ಕರನ್ಹಾರ್ ಸಹ ಆಗಿದ್ದಾರೆ. ಕರನ್ಹಾರ್ ಅಂದ್ರೆ ಮಾಡುವಂತವ್ರು, करके दिखाते हैं। ಅವರು ಮಾಡಿಬಿಟ್ಟು ತೋರಿಸ್ತಾರೆ. और फिर भी बच्चे नहीं समझ पाते हैं। ಮತ್ತೆ ಆದ್ರೂ ಸಹ ಮಕ್ಕಳು ತಿಳ್ಕೊಳ್ಳೋದಿಲ್ಲ. तो करावनहार भी है, ಅವಾಗ ಮತ್ತೆ ಅವ್ರು ಕರಾವನ್ಹಾರ್ ಸಹ ಆಗಿದ್ದಾರೆ, ಅಂದ್ರೆ ಮಾಡಿಸುವಂತವ್ರು ಆಗಿದ್ದಾರೆ. करणहार तो खुद करके दिखाते हैं। ಕರನ್ಹಾರ್ ಯಾರಿರ್ತಾರೆ ಅವರಂತೂ ಸ್ವಯಂ ಮಾಡಿಬಿಟ್ಟು ತೋರಿಸ್ತಾರೆ. बच्चे करें या न करें, ಅಂದ್ರೆ ಮಕ್ಕಳು ಮಾಡ್ಲಿ ಅಥವಾ ಮಾಡದೇ ಇರ್ಲಿ, अगर बच्चे नहीं भी करते हैं ಒಂದ್ ವೇಳೆ ಮಕ್ಕಳು ಮಾಡ್ಲಿಲ್ಲದ್ರೇನು ಸಹ तो करावनहार के रूप में भी प्रत्यक्ष होता है। ಮತ್ತೆ ಕರಾವನ್ಹಾರ್ ಅಂದ್ರೆ ಬೇರೆ ಮಕ್ಕಳ ಮುಖಾಂತರ ಮಾಡಿಸುವಂತವ್ರು, ಆ ರೂಪದಲ್ಲೂ ಸಹ ಅವರು ಪ್ರತ್ಯಕ್ಷ ಆಗ್ತಾರೆ. वो करावनहार ಮತ್ತೆ ಅವರು ಮಾಡಿಸುವಂತವ್ರು खुद करे या न करे, ಅಂದ್ರೆ ಅವ್ರು ಸ್ವಯಂ ಮಾಡ್ಲಿ ಅಥವಾ ಮಾಡದೇ ಇರ್ಲಿ, परंतु बच्चों से करा के छोड़ता है। ಆದ್ರೆ ಅವ್ರ ಮಕ್ಕಳಿಂದ ಮಾಡಿಸೇ ಬಿಡ್ತಾರೆ. तो बताया ಅದಕ್ಕೆ ಮತ್ತೆ ಹೇಳಿದ್ರು कि वो पतितों को पावन बनाने वाला भी है। ಅವರು ಪತಿತರಿಗೆ ಪಾವನರನ್ನಾಗಿ ಮಾಡುವಂತವ್ರು ಆಗಿದ್ದಾರೆ. और पतित पावन है ಮತ್ತೆ ಪತಿತ್ ಪಾವನ ಆಗಿದ್ದಾರೆ.
तो पतित तो इस दुनिया में ही होते हैं। ಮತ್ತೆ ಪತಿತರಂತೂ ಈ ಪ್ರಪಂಚದಲ್ಲೇ ಇರ್ತಾರೆ ಅಲ್ವಾ? कौन सी दुनिया में? ಯಾವ ಪ್ರಪಂಚದಲ್ಲಿ? है तमो प्रधान दुनिया में ही पतित होते हैं। ಯಾವ ಪ್ರಪಂಚ ಅಂತ ಹೇಳಿದ್ರು ತಮೋ ಪ್ರಧಾನ ಪ್ರಪಂಚದಲ್ಲೇ ಪತಿತರಿರ್ತಾರೆ. सतयुग में पतित नहीं होते हैं। ಸತ್ಯುಗದಲ್ಲಿ ಪತಿತರಿರೋದಿಲ್ಲ. उन्होंने तो दिखाई दिया ಅವರಂತೂ ತೋರಿಸ್ಬಿಟ್ಟಿದ್ದಾರೆ. संभवामि युगे युगे। ಸಂಭವಾಮಿ ಯುಗೆ ಯುಗೆ ಅಂತ ತೋರಿಸ್ಬಿಟ್ಟಿದ್ದಾರೆ. हर युग में आता हूँ ಪ್ರತಿಯೊಂದು ಯುಗದಲ್ಲಿ ನಾನು ಬರ್ತೀನಿ, परंतु मैं हर युग में नहीं आता हूँ। ಆದರೆ ನಾನು ಪ್ರತಿಯೊಂದು ಯುಗದಲ್ಲಿ ಬರೋದಿಲ್ಲ. जब कलयुग में ये दुनिया पतित बन जाती है, ಯಾವಾಗ ಕಲಿಯುಗದಲ್ಲಿ ಪ್ರಪಂಚ ಪತಿತ ಆಗೋಗ್ಬಿಡುತ್ತೆ, सारी दुनिया, ಇಡೀ ಪ್ರಪಂಚನೇ ಪತಿತ ಆಗೋಗುತ್ತೆ, तो जरूर यहाँ ही आवेंगे। ಮತ್ತೆ ಖಂಡಿತವಾಗಿ ನಾನು ಇಲ್ಲೇ ಬರ್ತೀನಿ. बाकी पतितों को पावन कोई प्रेरणा से थोड़े ही बनावेंगे। ಬಾಕಿ ಪತಿತರನ್ನ ಪಾವನರನ್ನಾಗಿ ಯಾವ್ದಾದ್ರು ಪ್ರೇರಣೆಯಿಂದ ಏನಾದ್ರು ಮಾಡ್ತಾರಾ? ಇಲ್ಲ. कि ऊपर बैठे प्रेरणा देते जाएं और पतित पावन बनते जाएं। ಮೇಲೆ ಕೂತ್ಕೊಂಡು ಪ್ರೇರಣೆಯನ್ನ ಕೊಡ್ತಾ ಹೋದ್ರೆ ಮತ್ತೆ ಕೆಳಗಡೆ ಇರೋರು ಪತಿತರಿಂದ ಪಾವನರಾಗ್ತಾ ಹೋಗ್ತಾರೆ, ಆ ಥರನಾ? वो तथाकथित ब्राह्मण ब्रह्मा कुमार कुमारियां क्या समझते? ಆ ತಥಾಕಥಿತ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಕುಮಾರ್ ಕುಮಾರಿಯರು ಯಾರೇ ಇದ್ದಾರೆ ಅವರೆಲ್ಲ ಏನಂತ ತಿಳ್ಕೊಂತಾರೆ? कि बाप ब्रह्मा द्वारा हमको ज्ञान सुनाकर चले जाते हैं। ತಂದೆ ಬ್ರಹ್ಮನ ಮುಖಾಂತರ ನಮ್ಗೆ ಜ್ಞಾನವನ್ನ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. फिर उनकी प्रेरणा से हम पतित से ಮತ್ತೆ ಅವ್ರ ಪ್ರೇರಣೆಯಿಂದ ನಾವು ಪತಿತರಿಂದ पावन बनते रहते हैं। ಪಾವನರಾಗ್ತಾ ಇರ್ತೀವಿ. परंतु ऐसे तो हो नहीं सकता। ಆದ್ರೆ ಆ ಥರ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्यों नहीं हो सकता? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? पतित कैसे बने? ಪತಿತರು ಯಾವ ಥರ ಆಗ್ತಾರೆ? प्रेरणा से बने क्या? ಪ್ರೇರಣೆಯಿಂದ ಆದ್ರ? कैसे बने? ಕೇಳ್ತಾ ಇದ್ದಾರೆ ಬಾಬಾ, ಯಾವ ಥರ ಆಗ್ತಾರೆ ಪತಿತರು? हैं? इस साकार सृष्टि में ಈ ಸಾಕಾರ ಸೃಷ್ಟಿಯಲ್ಲಿ पतितों के संग में आने से पतित बने। ಪತಿತರ ಸಂಘದಲ್ಲಿ ಬರೋದ್ರಿಂದ ಪತಿತರಾಗ್ತಾರೆ. संग के रंग से ही पतित बने। ಸಂಘದ ರಂಗ್ನಿಂದಾನೇ ಪತಿತರಾಗ್ತಾರೆ. और एक के संग से पतित बने ಮತ್ತೆ ಒಬ್ಬರ ಸಂಘದಿಂದ ಪತಿತರಾಗ್ತಾರ, या अनेकों के संग से? ಅಥವಾ ಅನೇಕರ ಸಂಘದಿಂದ ಪತಿತರಾಗ್ತಾರ? संग के रंग से पतित बने, अनेकों के संग के रंग से पतित बने। ಅನೇಕರ ಸಂಘದ ರಂಗ್ನಿಂದ ಪತಿತರಾಗ್ತಾರೆ. तो उल्टा कर दो, ಮತ್ತೆ ಅದನ್ನ ಉಲ್ಟಾ ಮಾಡ್ಬಿಡಿ. पावन कैसे बनेंगे? ಪಾವನರು ಯಾವ ಥರ ಆಗ್ತೀವಿ? जरूर एक के संग के रंग से पावन बनेंगे। ಖಂಡಿತವಾಗಿ ಒಬ್ಬರ ಸಂಘದ ರಂಗ್ನಿಂದ ನಾವು ಪಾವನರಾಗ್ತೀವಿ. ऐसे नहीं कि प्रेरणा से बनेंगे। ಆ ಥರ ಅಲ್ಲ, ನಾವು ಪ್ರೇರಣೆಯಿಂದ ಆಗ್ತೀವಿ. वो एक जिसके संग के रंग से हम पावन बनते हैं, ಅವ್ರು ಒಬ್ರು ಯಾರಿದ್ದಾರೆ, ಯಾರ ಸಂಘದ ರಂಗ್ನಿಂದ ನಾವು ಪಾವನರಾಗ್ತೀವಿ, वो ऊंच ते ऊंच पाटधारी ಅವರು ಶ್ರೇಷ್ಠಗಿಂತ ಶ್ರೇಷ್ಠ ಪಾಠಧಾರಿ. इस सृष्टि पर होना चाहिए। ಅವರು ಈ ಸೃಷ್ಟಿಯಲ್ಲೇ ಇರಬೇಕಾಗಿದೆ. जिसके संग का रंग प्रैक्टिकल में लग सके। ಯಾರ ಸಂಘದ ರಂಗ್ ಏನಿದೆ ಅದು ಪ್ರಾಕ್ಟಿಕಲ್ ಅಲ್ಲಿ ಸಿಗ್ಬೇಕಾಗಿದೆ. तो जरूर यहाँ इस सृष्टि पर आना पड़े ना। ಮತ್ತೆ ಖಂಡಿತವಾಗಿ ಇಲ್ಲಿ ಸೃಷ್ಟಿಯಲ್ಲಿ ಬರಬೇಕಾಗಿದೆ ಅಲ್ವಾ? वो ही सबको प्योर बना कर ले जाते हैं। ಅವರೇ ಎಲ್ಲರನ್ನು ಪ್ಯೂರ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ.
वो बाप ही तुम बच्चों को पाठ पढ़ा रहे हैं। ಆ ತಂದೆನೇ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಓದಿಸ್ತಾ ಇದ್ದಾರೆ. ये है पुरुषोत्तम संगम युग। ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. और पुरुषोत्तम संगम युग किसको कहा जाता है? ಮತ್ತೆ ಈ ಪುರುಷೋತ್ತಮ ಸಂಗಮ ಯುಗ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? इस बात पर भी तुम बच्चे भाषण कर सकते हो। ಈ ಮಾತಿನ ಮೇಲೇನೂ ಸಹ ನೀವು ಮಕ್ಕಳು ಭಾಷಣವನ್ನು ಮಾಡಬಹುದಾಗಿದೆ. भ्रष्ट किसको कहा जाता है? ಭ್ರಷ್ಟ ಅಂತ ಯಾರಿಗೆ ಹೇಳಲಾಗುತ್ತೆ? कनिष्ठ किसको कहा जाता है? ಕನಿಷ್ಠರು ಅಂತ ಯಾರಿಗೆ ಹೇಳಲಾಗುತ್ತೆ? तमो प्रधान से श्रेष्ठ ತಮೋ ಪ್ರಧಾನದಿಂದ ಶ್ರೇಷ್ಠ, सतो प्रधान बनते हैं। ಅಂದ್ರೆ ಸತೋ ಪ್ರಧಾನ ಆಗ್ತಾರೆ. तो तुम्हारे पास तो बहुत टॉपिक है। ಮತ್ತೆ ನಿಮ್ಮ ಹತ್ರ ಅಂತೂ ತುಂಬಾ ಟಾಪಿಕ್ಗಳಿದೆ. ये कलयुगी तमो प्रधान दुनिया सतो प्रधान पावन कैसे बनती है? ಈ ಕಲಿಯುಗಿ ತಮೋ ಪ್ರಧಾನ ಪ್ರಪಂಚ ಸತ್ಯುಗಿ ಪಾವನ ಪ್ರಪಂಚವನ್ನಾಗಿ ಯಾವ ತರ ಆಗುತ್ತೆ? ये बात भी समझाने लायक है। ಈ ಮಾತು ಸಹ ತಿಳಿಸ್ಲಿಕ್ಕೆ ಯೋಗ್ಯವಾಗಿದೆ. कैसे पावन बनती है? ಯಾವ ತರ ಪಾವನ ಆಗುತ್ತೆ? एक कौन? ಒಬ್ರು ಯಾರಾಗಿದ್ದಾರೆ? प्रजापिता ब्रह्मा, वो सत्य है। ಪ್ರಜಾಪಿತ ಬ್ರಹ್ಮ. ಮತ್ತೆ ಅವ್ರು ಸತ್ಯ ಆಗಿದಾರ? वो सत्य नहीं है। ಅವರು ಸತ್ಯ ಆಗಿಲ್ಲ. वो तो सत्य भी है तो असत्य भी बनता है। ಅವರಂತೂ ಸತ್ಯನೂ ಆಗ್ತಾರೆ ಅಂದ್ರೆ ಅಸತ್ಯನೂ ಆಗ್ತಾರೆ. इसलिए मुरली में बोला, ಅದಕ್ಕೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ, सच्चखंड की दुनिया मेरी है ಸತ್ಯಖಂಡದ ಪ್ರಪಂಚ ನಂದಾಗಿದೆ. तो झूठ खंड की दुनिया मेरी नहीं है क्या? ಮತ್ತೆ ಈ ಸುಳ್ಳು ಖಂಡದ ಪ್ರಪಂಚ ನಂದಾಗಿಲ್ವಾ? स्वर्ग की दुनिया मेरी है ಸ್ವರ್ಗದ ಪ್ರಪಂಚ ನಂದಾಗಿದೆ ಅಂದ್ರೆ तो नरक की दुनिया मेरी नहीं है क्या? ಮತ್ತೆ ನರಕದ ಪ್ರಪಂಚ ನಂದಾಗಿಲ್ವಾ? ये मेरा शब्द किसके लिए कहा गया? ಮತ್ತೆ ನಂದು ಅಂತ ಶಬ್ದವನ್ನ ಯಾರಿಗೋಸ್ಕರ ಹೇಳಲಾಗಿದೆ? ये प्रजापिता के लिए कहा गया। ಈ ಪ್ರಜಾಪಿತನಿಗೋಸ್ಕರ ಹೇಳಲಾಗಿದೆ. तो वो झूठ खंड का भी राजा सरताज है ಮತ್ತೆ ಅವರು ಸುಳ್ಳು ಖಂಡದ ಕಿರೀಟಧಾರಿನೂ ಆಗಿದ್ದಾರೆ. और सच्च खंड का भी सरताज ಮತ್ತೆ है। ಸತ್ಯಖಂಡಕ್ಕೂ ಅವ್ರು ಕಿರೀಟಧಾರಿ ಆಗಿದ್ದಾರೆ. उनके लिए ये बात नहीं हो सकती ಅವರಿಗೋಸ್ಕರ ಈ ಮಾತಾಗೋದಿಲ್ಲ. कि वो सत्य ही सत्य है। ಅಂದ್ರೆ ಅವರು ಸತ್ಯನೇ ಸತ್ಯ ಆಗಿದ್ದಾರೆ. कौन है सत्य? ಯಾರಾಗಿದ್ದಾರೆ ಸತ್ಯ? सत्य वो है ಸತ್ಯ ಅವರಾಗಿದ್ದಾರೆ. जिसे अंग्रेजी में कहा जाता है गॉड इज ट्रुथ। ಯಾರಿಗೆ ಅಂಗ್ರೇಜಿಯಲ್ಲಿ ಹೇಳಲಾಗುತ್ತೆ ಗಾಡ್ ಇಸ್ ಟ್ರೂತ್ ಅಂತ. हिंदी में कहते हैं सत्यम शिवम सुंदरम। ಹಿಂದಿಯಲ್ಲಿ ಹೇಳ್ತಾರೆ ಸತ್ಯಂ ಶಿವಂ ಸುಂದರಂ ಅಂತ. सदैव ही सत्य है। ಅವರು ಯಾವಾಗ್ಲೂ ಸತ್ಯನೇ ಆಗಿದ್ದಾರೆ. सिख लोग कहते हैं है सी भी सत्य, ಸಿಖ್ ಧರ್ಮದವ್ರು ಹೇಳ್ತಾರೆ हैसी भी सत्य, हो सी भी सत्य, होसी भी सत्य. और पहले भी सत्य था। ಮತ್ತೆ ಮೊದಲೂ ಸಹ ಸತ್ಯನೇ ಆಗಿದ್ರು. वो कभी भी असत्य नहीं बनता ಅವ್ರು है। ಯಾವತ್ತೂ ಅಸತ್ಯ ಆಗೋದೇ ಇಲ್ಲ. झूठों की दुनिया में आता है। ಸುಳ್ಳಿನ ಪ್ರಪಂಚದಲ್ಲಿ ಬರ್ತಾರೆ. झूठों के सरताज में प्रवेश करता है। ಸುಳ್ಳಿನ ಕಿರೀಟಧಾರಿ ಯಾರಿದ್ದಾರೆ ಅವರಲ್ಲಿ ಪ್ರವೇಶ ಮಾಡ್ತಾರೆ. कौन है झूठों का सरताज? ಯಾರಾಗಿದ್ದಾರೆ ಸುಳ್ಳಿನಲ್ಲಿ ಹೆಡ್ ಕಿರೀಟಧಾರಿ?
अरे असली नाम बताओ, भक्ति मार्ग में प्रजापिता ब्रह्मा कोई नहीं जानता। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಿಜವಾದ ಹೆಸರನ್ನ ಹೇಳಿ, ಭಕ್ತಿ ಮಾರ್ಗದಲ್ಲಿ ಪ್ರಜಾಪಿತ ಬ್ರಹ್ಮ ಅಂತ ಯಾರು ತಿಳ್ಕೊಳ್ಳೋದೇ ಇಲ್ಲ. भक्ति मार्ग में बहुत विख्यात है। ಭಕ್ತಿ ಮಾರ್ಗದಲ್ಲಿ ತುಂಬಾ ಪ್ರಸಿದ್ಧಿ ಆಗಿದ್ದಾರೆ. नहीं नहीं, ಯಾರೋ ಏನೋ ಹೆಸರು ಹೇಳಿದ್ರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲ. झूठों का सरताज है व्यास। ಸುಳ್ಳಿನ ಕಿರೀಟಧಾರಿ ಆಗಿದ್ದಾರೆ ವ್ಯಾಸ್. जिसने ये ढेर के ढेर शास्त्र बनाए। ಯಾರು ಈ ತುಂಬಾ ಜಾಸ್ತಿ ಶಾಸ್ತ್ರಗಳನ್ನ ತಯಾರು ಮಾಡಿದ್ದಾರೆ. वो सत्य उस झूठे से झूठे में आकर के प्रवेश करता है। ಆ ಸತ್ಯ ಯಾರಿದ್ದಾರೆ, ಅವರು ಸುಳ್ಳಿನಲ್ಲೂ ಯಾರು ತುಂಬಾ ಜಾಸ್ತಿ ಸುಳ್ಳಾಗಿದ್ದಾರೆ ಅವರಲ್ಲಿ ಬಂದ್ಬಿಟ್ಟು ಪ್ರವೇಶ ಮಾಡ್ತಾರೆ. कितने मिलकर के उसको झूठ बनाते हैं। ಎಷ್ಟು ಜನಗಳು ಸೇರ್ಬಿಟ್ಟು ಅವರನ್ನ ಸುಳ್ಳನ್ನಾಗಿ ಮಾಡ್ತಾರೆ. अरे भारत में कन्या होती है, शादी करती है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಾರತದಲ್ಲಿ ಕನ್ಯೆ ಇರ್ತಾರೆ, ಅವ್ರದ್ದು ಮದುವೆ ಆಗುತ್ತೆ, और सत्य में रहती है तो सती कही जाती है। ಅವಾಗ ಅವರು ಸತ್ಯದಲ್ಲಿದ್ರೆ ಅವರಿಗೆ ಸತಿ ಅಂತ ಹೇಳಲಾಗುತ್ತೆ. सतीत्व व्रत धारण करने वाली कही जाती है। ಸತಿತ್ವದ ವ್ರತವನ್ನ ಧಾರಣೆ ಮಾಡ್ಕೊಳ್ಳುವಂತವ್ರು ಅಂತ ಹೇಳಲಾಗುತ್ತೆ. और विदेशों में ಮತ್ತೆ ವಿದೇಶದಲ್ಲಿ वही कन्या सत्य को धारण करने वाली रहती है। ಮತ್ತೆ ವಿದೇಶದಲ್ಲಿ ಅದೇ ಕನ್ಯೆ ಸತ್ಯವನ್ನ ಧಾರಣೆ ಮಾಡ್ಕೊಳ್ಳುವಂತವ್ರಾಗಿರ್ತಾರ, या अनेकों शादियां करती है। ಅಥವಾ ಅನೇಕ ಮದುವೆಗಳನ್ನ ಮಾಡ್ತಾರ. तो झूठी हो गई या सच्ची रही। ಮತ್ತೆ ಅವರು ಸುಳ್ಳಾಗ್ಬಿಟ್ರ ಅಥವಾ ಸತ್ಯ ಆಗ್ಬಿಟ್ರ. झूठी कही जाती है। ಸುಳ್ಳು ಅಂತಾನೆ ಹೇಳಲಾಗುತ್ತೆ. तो वो झूठों का राजा है। ಮತ್ತೆ ಅವರು ಸುಳ್ಳಿನಲ್ಲಿ ರಾಜ ಆಗಿದ್ದಾರೆ. सतयुग के आदि में सच्चों का राजा था। ಸತ್ಯುಗದ ಆರಂಭದಲ್ಲಿ ಸತ್ಯ ಆತ್ಮಗಳ ರಾಜ ಆಗಿದ್ರು. सतो प्रधान था। ಸತೋಪ್ರಧಾನ ಆಗಿದ್ರು. और कलयुग के अंत में ಮತ್ತೆ ಕಲಿಯುಗದ ಅಂತ್ಯದಲ್ಲಿ कलयुग अंत में आते आते कितनों से झूठ बन जाता है। ಕಲಿಯುಗದ ಅಂತ್ಯದಲ್ಲಿ ಬರ್ತಾ ಬರ್ತಾ ಎಷ್ಟು ಆತ್ಮಗಳಲ್ಲಿ ಜೊತೆಯಲ್ಲಿ ಸುಳ್ಳಾಗೋಗ್ಬಿಡ್ತಾರೆ. संगम युग में भी इसकी शूटिंग होती है। ಸಂಗಮ ಯುಗದಲ್ಲೂ ಸಹ ಇದ್ರ ಶೂಟಿಂಗ್ ಆಗುತ್ತೆ. जो कहते हैं नाम के आधार पर काम, ಯಾರು ಹೇಳ್ತಾರೆ ಏನಂತ, ಕರ್ಮದ ಆಧಾರದ ಮೇಲೆ ಹೆಸರು ಅಂತ, साबित हो जाता है। ಅದು ಸಿದ್ಧ ಆಗೋಗ್ಬಿಡತ್ತೆ. क्या नाम दिया है भक्ति मार्ग में? ಭಕ್ತಿ ಮಾರ್ಗದಲ್ಲಿ ಏನಂತ ಹೆಸರನ್ನ ಕೊಟ್ಟಿದ್ದಾರೆ? अरे नाम दिया है भक्ति मार्ग में। ಭಕ್ತಿ ಮಾರ್ಗದಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. जिस नाम के आधार पर साबित हो जाता ಆ है ಹೆಸರಿನ ಆಧಾರದ ಮೇಲೆ ಸಿದ್ಧ ಆಗೋಗುತ್ತೆ कि संगम युग में वो अति का तमो प्रधान, ಸಂಗಮ ಯುಗದಲ್ಲಿ ಅವರು ತುಂಬಾ ಜಾಸ್ತಿ ತಮೋಪ್ರಧಾನ ಆಗಿದ್ದಾರೆ. और संगम युग में ही अति का सतो प्रधान भी बनता ಮತ್ತೆ है। ಸಂಗಮ ಯುಗದಲ್ಲಿ ಅವರು ತುಂಬಾ ಜಾಸ್ತಿ ಸತೋಪ್ರಧಾನನೂ ಆಗ್ತಾರೆ. अति का काला और अति का गोरा क्या नाम पड़ता है? ತುಂಬಾ ಜಾಸ್ತಿ ಕಪ್ಪಾಗ್ತಾರೆ, ತುಂಬಾ ಜಾಸ್ತಿ ಗೌರವರ್ಣ ಆಗ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಹೆಸರು ಬೀಳುತ್ತೆ? अब याद आया। ಇವಾಗ ನೆನ್ಪು ಬಂತ? इतना श्याम और इतना सुंदर, ಇಷ್ಟು ಜಾಸ್ತಿ ಶ್ಯಾಮ ಮತ್ತೆ ಇಷ್ಟು ಜಾಸ್ತಿ ಸುಂದರ,
दुनिया में कोई भी धर्म पिता नहीं बनता। ಪ್ರಪಂಚದಲ್ಲಿ ಯಾವುದೇ ಧರ್ಮಪಿತರೂ ಆಗೋದಿಲ್ಲ. तो बोला ಅದಕ್ಕೆ ಮತ್ತೆ ಹೇಳಿದ್ರು, ये कलयुगी तमो प्रधान दुनिया सतो प्रधान पावन कैसे बनती ಈ है? ಕಲಿಯುಗಿ ತಮೋ ಪ್ರಧಾನ ಪ್ರಪಂಚ ಸತ್ಯುಗಿ ಪಾವನ ಪ್ರಪಂಚ ಯಾವ ತರ ಆಗುತ್ತೆ? ये भी समझाने लायक बात है। ಇದು ಸಹ ತಿಳಿಸುವಂತ ಮಾತಾಗಿದೆ. परंतु बंदर बुद्धि कुछ भी नहीं समझते। ಆದರೆ ಕೋತಿ ತರ ಬುದ್ಧಿ ಉಳ್ಳವರಂತೂ ಏನು ತಿಳ್ಕೊಳ್ಳೋದೇ ಇಲ್ಲ. तुम कह सकते हो ನೀವು ಹೇಳ್ಬೋದಾಗಿದೆ, कि सर्व का सदगति दाता एक ही बाप है। ಎಲ್ಲರ ಸದ್ಗತಿದಾತ ಒಬ್ಬ ತಂದೆನೇ ಆಗಿದ್ದಾರೆ. आगे चल करके इन बातों को बहुत सुनते रहेंगे। ಮುಂದೆ ಬರುವಂತ ಸಮಯದಲ್ಲಿ ಮಾತುಗಳನ್ನ ತುಂಬಾ ಕೇಳ್ತೀರಾ. सुनते भी रहेंगे, छोड़ते भी रहेंगे, ಕೇಳ್ತಾನೂ ಇರ್ತೀರಾ, ಬಿಡ್ತಾನೂ ಇರ್ತೀರಾ, फिर आ जाएंगे। ಮತ್ತೆ ಬಂದ್ಬಿಡ್ತೀರಾ. बार बार सुनेंगे, बार बार छोड़ेंगे और बार बार ಪದೇ ಪದೇ ಕೇಳ್ತೀರಾ, ಪದೇ ಪದೇ ಬಿಡ್ತೀರಾ, आते रहेंगे। ಮತ್ತೆ ಪದೇ ಪದೇ ಬರ್ತಾ ಇರ್ತೀರಾ. क्योंकि गति सदगति की हट्टी तो एक ही है। ಯಾಕೆಂದ್ರೆ ಗತಿ ಸದ್ಗತಿ ಅಂಗಡಿ ಅಂತೂ ಒಂದೇ ಆಗಿದೆ. जावेंगे कहाँ? ಮತ್ತೆ ಎಲ್ಲಿ ಹೋಗ್ತೀರಾ? 25/2/68 की वाणी का तीसरा पेज। सर्व का सदगति दाता एक ही परमपिता परमात्मा शिव है। ಎಲ್ಲರ ಸದ್ಗತಿದಾತ ಒಬ್ಬರೇ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ. शिव किसको कहा जाता है? ಶಿವ ಅಂತ ಯಾರಿಗೆ ಹೇಳಲಾಗುತ್ತೆ? है शिव उसको कहा जाता है ಶಿವ ಅಂತ ಅವರಿಗೆ ಹೇಳಲಾಗುತ್ತೆ. जिसकी बिंदी का ही नाम शिव है। ಅವರ ಬಿಂದಿಯ ಹೆಸರೇ ಶಿವ ಆಗಿದೆ. उसके शरीर का नाम नहीं है। ಅವ್ರದ್ದು ಶರೀರದ ಹೆಸರೇ ಇಲ್ಲ. तो क्या वो एक ही बिंदी परमपिता परमात्मा शिव है? ಮತ್ತೆ ನಾ ಒಬ್ಬರೇ ಬಿಂದಿ ಯಾರಿದ್ದಾರೆ ಅವರೇ ಪರಂಪಿತ ಪರಮಾತ್ಮ ಶಿವ ಆಗಿದಾರಾ? है? वो सदगति दाता है। ಕೇಳ್ತಾ ಇದ್ದಾರೆ ಬಾಬಾ, ಅವರು ಸದ್ಗತಿದಾತ ಆಗಿದಾರಾ? वो एक बिंदी ಆ ಒಬ್ರು ಬಿಂದಿ ಯಾರಿದ್ದಾರೆ ಅವರು? है? नहीं, ಇಲ್ವಾ? एक बिंदी सदगति दाता नहीं है। ಒಬ್ರೇ ಬಿಂದಿ ಯಾರಿದ್ದಾರೆ ಅವರು ಸದ್ಗತಿದಾತ ಆಗಿಲ್ವಾ? है? क्योंकि सदगति साकार में होती है ಯಾಕೆಂದ್ರೆ ಸದ್ಗತಿ ಸಾಕಾರದಲ್ಲಿ ಆಗುತ್ತಾ या निराकार में होती है। ಅಥವಾ ನಿರಾಕಾರನಲ್ಲಿ ಆಗುತ್ತಾ? और सदगति साकार के द्वारा होती है ಮತ್ತೆ ಸದ್ಗತಿ ಸಾಕಾರನ ಮುಖಾಂತರ ಆಗುತ್ತೆ ಅಂದ್ರೆ या निराकार के द्वारा होती है। ಅಥವಾ ನಿರಾಕಾರನ ಮುಖಾಂತರ ಸದ್ಗತಿ ಆಗುತ್ತಾ? साकार जिसके द्वारा सदगति होती है ಸಾಕಾರ ಯಾರ ಮುಖಾಂತರ ಸದ್ಗತಿ ಆಗುತ್ತೆ उसे सदगुरु कहा जाता है। ಅವರಿಗೆ ಸದ್ಗುರು ಅಂತ ಹೇಳಲಾಗುತ್ತೆ.